ಬ್ಲಡ್ ಟೆಸ್ಟ್ ಮಾಡ್ತೀವಿ, ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ, ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿ ಕೆಮ್ಮು ಅಂತ ಬರ್ತಾರೆ. ಒಬ್ಬ ಡಾಕ್ಟರು ಈ ಒಂದು ಕ್ಯಾನ್ಸರ್ನ ಹೇಗೆ ಪತ್ತೆ ಮಾಡ್ತಾರೆ? ಸೊ ಅಂದ್ರೆ ಒಬ್ಬ ರೋಗಿ ಬಂದ್ರೆ ನಿಮ್ಮ ಕಿದ್ವಾಯಿ ಅಂತ ಇಟ್ಕೊಳ್ಳಿ ಅಥವಾ ಹಾಸ್ಪಿಟಲ್ಗೆ ಬಂದ್ರೆ ಏನೆಲ್ಲ ಪರೀಕ್ಷೆಗಳನ್ನ ಅವ್ರಿಗೆ ಮಾಡಿ ಈ ಒಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ತದೆ? ಈಗ ನಮ್ಮಲ್ಲಿ ಈಗ ಲೇಡೀಸ್ ಏನಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂತು ಅಂದರೆ ಅವ್ರಿಗೆ ಎಕ್ಸಾಮಿನೇಷನ್ ಮಾಡ್ತಾರೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿರ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಗಡ್ಡೆ ಇದೆ ಅಂತಂದರೆ ಅವ್ರಿಗೆ ಮ್ಯಾಮೋಗ್ರಫಿ ಏನು ಮಾಡ್ತೀವಿ ಮತ್ತು ಅಲ್ಟ್ರಾಸೌಂಡ್ ಮ್ಯಾಮೋಗ್ರಫಿ ಏನು ಮಾಡ್ತೀವಿ. ಅದೆರಡರಲ್ಲೂ ನಮಗೆ ಮ್ಯಾಮೋಗ್ರಫಿ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಇದೆಯಲ್ವ ಅಂತ. ಕೆಲವೊಂದು ಕ್ಯಾಲ್ಸಿಫಿಕೇಷನ್ ಅದು ಮಾಡಿದ್ಮೇಲೆ ಆಮೇಲೆ ನಾವೊಂದು FNAC ಅಂತ ಮಾಡ್ತೀವಿ. ಅದು ಪ್ರೂವ್ ಆದರೆ ನಮಗೆ ಸರ್ಜರಿಗೆ ಮತ್ತು ಅದರ ಟ್ರೀಟ್ಮೆಂಟ್ ಮೊಡಾಲಿಟೀಸ್ಗೆ ಇದು ಮಾಡ್ಬೋದು. ಅಂದ್ರೆ ಈಗ ನಾರ್ಮಲ್ ಆಗಿ ಬಂದ ತಕ್ಷಣ ಒಬ್ಬರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಬೇಕು ಅಂದ್ರೆ ಅವಾಗ ಯಾವ ಪರೀಕ್ಷೆ ಆಗುತ್ತೆ? ಏನು ಅವ್ರಿಗೆ ಏನು ಫೀಚರ್ಸ್ ಇರಲ್ಲ? ರೊಟೀನ್ ಆಗಿ ನಾವು ಈಗ ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ನಾವು ನೋಡ್ತೀವಿ. ಆಮೇಲೆ ಈಗ ಲೇಡೀಸ್ ಬಂದರೆ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿ ಮ್ಯಾಮೋಗ್ರಫಿ ಅದು ಮಾಡ್ತೀವಿ. ಈಗ ಕೆಲವರು ಬರ್ತಾರೆ ಟೊಬ್ಯಾಕೋಸ್ ಮಾಡ್ತಿರ್ತಾರಲ್ಲ, ಅವರು ಕೆಮ್ಮು ಅಂತ ಬರ್ತಾರೆ. ಕೆಮ್ಮು ಅಥವಾ ಮತ್ತು ಕಫದಲ್ಲಿ ಬ್ಲಡ್ ಬರೋದು ಅವರಿಗೆ ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ. ಅದರಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಇದೆ ಅಂತಂದರೆ ಆವಾಗ ನಾವು ಅವ್ರನ್ನ ಮತ್ತೆ ಫರ್ದರ್ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇದು ಮಾಡ್ತೀವಿ. ಚೆಸ್ಟ್ CT ಸ್ಕ್ಯಾನ್ ಮಾಡೋದು ಅವೆಲ್ಲ ಮಾಡ್ತೀವಿ.